ನಮ್ಮ ಅರಸು ಸಮುದಾಯದ ಬಹಳ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜಸ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆಯಾಗದೆ ಅವರ ಸಮಾಧಿಗೂ ಕೂಡ ಬಂದು ಆಶೀರ್ವಾದವನ್ನು ತಗೊಂಡಿದ್ದೀವಿ. ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ, ಸಮಾಜದ ಒಂದು ಬಡವರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿದ್ದು ಅವ್ರ ಕಾಲದಲ್ಲೇ. ಅವ್ರಿಗೆ ಮುಂದೆ ಬರುವಂತದ್ದು ಬಹಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿನೂ ಕೂಡ ಅದೇ ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಪ್ರತಿಧ್ವನಿ ಆ ಕೆಲಸವನ್ನು ಮುಂದುವರಿಬೇಕು, ಆ ತತ್ವದೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಅದರ ಜೊತೆಗೆ ಈ ಭಾಗಕ್ಕೆ ಜನರಿಗೆ ಬಹಳ ಅವರು ಒಂದು ಪ್ರೀತಿ ವಿಶ್ವಾಸ ಇದೆ ಅವ್ರ ಮನೆತನಕ್ಕೆ, ಮತ್ತು ಅವ್ರು ಮಾಡಿರೋ ಕೆಲಸಕ್ಕಾಗಿ ಅವರು ಒಂದು ಒಳ್ಳೆಯ ಸಂಬಂಧ ಇದೆ ಆ ಮನೆತನಕ್ಕೆ. ದೇವರಾಜರ್ಸ್ ಅವರ ಸರ್ದಾರ್ ಬಸವರಾಜರ್ಸ್ ಅವರು ಕಳಲೆ ಅರಸಿಂದ ಆಗಿರೋರು ಬಂದಿರೋ ಅವರೆಲ್ಲರೂ ಸಂಬಂಧ ಇದೆ ಅಂತ. ಮತ್ತು ಅವರ ನಮ್ಮ ಜೈವಿಕ ತಾಯ ತಂದೆ ಅಥವಾ ನಮ್ಮ ಜೈವಿಕ ತಾಯ ತಾತ ಸರ್ದಾರ್ ಬಸವರಾಜರ್ಸ್ ಅವರು ಇಲ್ಲೇ ಕಳಲೆಯಲ್ಲಿ ಹುಟ್ಟಿದ್ದು, ಮತ್ತೆ ಇಲ್ಲಿ ಅವರೇನೆ. ಸೊ ನಮ್ಮ ಆ ಒಂದು ಸಂಬಂಧನೂ ಕೂಡ ಇದೆ. ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನ. ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚುನಾವಣೆಯ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಮತ್ತು ಎಲ್ಲರೂ ಈ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಗುರಿಯೊಂದಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರಸು ಅವರು ಮತ್ತು ಚಂದ್ರಪ್ರಭಾ ಅವರು ಕಾಂಗ್ರೆಸ್ ಅಲ್ಲಿ ರಾಜಕಾರಣ ಮಾಡಿದಂತ ನೀವು ಬಿಜೆಪಿ ಅಭ್ಯರ್ಥಿ ಅವರ ಹೆಸರಲ್ಲಿ ಮತ ಕೇಳ್ತಿದ್ದೀರಾ? ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲೇ 4 ಬಾರಿ MP ಆಗಿದ್ರು. ಅಂದಿನ ಕಾಲಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸಗಳಿದಾವೆ. ಮತ್ತು ಅದೊಂದಿಲ್ಲ, ಅವ್ರು ಮಾಡಿರೋ ಕೆಲಸ ಅದು ಮುಂದುವರಿಬೇಕಾಗಿರೋದು ಮುಖ್ಯ. ಯಾವ ಪಕ್ಷದಲ್ಲಿ ಇದೀವಿ ಅದು ಹೌದು, ಈಗಿನ ಕಾಲಕ್ಕೆ ಅದು ಪ್ರಾಮುಖ್ಯತೆ ಇದೆ. ಆದ್ರೆ ಅವ್ರ ಕೆಲಸ ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಿದರೆ ಅದು ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಗೌರವ ಕೊಡ್ಲೇಬೇಕಾಗಿದೆ. ಬಹಳ ಚೆನ್ನಾಗೈತೆ. ಇದು 2ನೇ ಬಾರಿ ಬರ್ತಾ ಇರೋದು. ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅರಸು ಸಮುದಾಯದ ಬಹಳ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜಸ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆಯಾಗದೆ ಅವರ ಸಮಾಧಿಗೂ ಕೂಡ ಬಂದು ಆಶೀರ್ವಾದವನ್ನು ತಗೊಂಡಿದ್ದೀವಿ. ಅವರು ಮಾಡಿರುವ ಕೆಲಸ ಸಮಾಜದ ಉನ್ನತಿಗಾಗಿ, ಸಮಾಜದ ಒಂದು ಬಡವರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿದ್ದು ಅವ್ರ ಕಾಲದಲ್ಲೇ. ಅವ್ರಿಗೆ ಮುಂದೆ ಬರುವಂತದ್ದು ಬಹಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿನೂ ಕೂಡ ಅದೇ ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಪ್ರತಿಧ್ವನಿ ಆ ಕೆಲಸವನ್ನು ಮುಂದುವರಿಬೇಕು, ಆ ತತ್ವದೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಅದರ ಜೊತೆಗೆ ಈ ಭಾಗಕ್ಕೆ ಜನರಿಗೆ ಬಹಳ ಅವರು ಒಂದು ಪ್ರೀತಿ ವಿಶ್ವಾಸ ಇದೆ ಅವ್ರ ಮನೆತನಕ್ಕೆ, ಮತ್ತು ಅವ್ರು ಮಾಡಿರೋ ಕೆಲಸಕ್ಕಾಗಿ ಅವರು ಒಂದು ಒಳ್ಳೆಯ ಸಂಬಂಧ ಇದೆ ಆ ಮನೆತನಕ್ಕೆ. ದೇವರಾಜರ್ಸ್ ಅವರ ಸರ್ದಾರ್ ಬಸವರಾಜರ್ಸ್ ಅವರು ಕಳಲೆ ಅರಸಿಂದ ಆಗಿರೋರು ಬಂದಿರೋ ಅವರೆಲ್ಲರೂ ಸಂಬಂಧ ಇದೆ ಅಂತ. ಮತ್ತು ಅವರ ನಮ್ಮ ಜೈವಿಕ ತಾಯ ತಂದೆ ಅಥವಾ ನಮ್ಮ ಜೈವಿಕ ತಾಯ ತಾತ ಸರ್ದಾರ್ ಬಸವರಾಜರ್ಸ್ ಅವರು ಇಲ್ಲೇ ಕಳಲೆಯಲ್ಲಿ ಹುಟ್ಟಿದ್ದು, ಮತ್ತೆ ಇಲ್ಲಿ ಅವರೇನೆ. ಸೊ ನಮ್ಮ ಆ ಒಂದು ಸಂಬಂಧನೂ ಕೂಡ ಇದೆ. ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನ. ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಚುನಾವಣೆಯ ಒಂದು ವಾತಾವರಣ ಸೃಷ್ಟಿಸಲಾಗಿದೆ ಮತ್ತು ಎಲ್ಲರೂ ಈ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಆ ಗುರಿಯೊಂದಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರಸು ಅವರು ಮತ್ತು ಚಂದ್ರಪ್ರಭಾ ಅವರು ಕಾಂಗ್ರೆಸ್ ಅಲ್ಲಿ ರಾಜಕಾರಣ ಮಾಡಿದಂತ ನೀವು ಬಿಜೆಪಿ ಅಭ್ಯರ್ಥಿ ಅವರ ಹೆಸರಲ್ಲಿ ಮತ ಕೇಳ್ತಿದ್ದೀರಾ? ನಮ್ಮ ತಂದೆಯವರು ಕಾಂಗ್ರೆಸ್ ಅಲ್ಲೇ 4 ಬಾರಿ MP ಆಗಿದ್ರು. ಅಂದಿನ ಕಾಲಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸಗಳಿದಾವೆ. ಮತ್ತು ಅದೊಂದಿಲ್ಲ, ಅವ್ರು ಮಾಡಿರೋ ಕೆಲಸ ಅದು ಮುಂದುವರಿಬೇಕಾಗಿರೋದು ಮುಖ್ಯ. ಯಾವ ಪಕ್ಷದಲ್ಲಿ ಇದೀವಿ ಅದು ಹೌದು, ಈಗಿನ ಕಾಲಕ್ಕೆ ಅದು ಪ್ರಾಮುಖ್ಯತೆ ಇದೆ. ಆದ್ರೆ ಅವ್ರ ಕೆಲಸ ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಿದರೆ ಅದು ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಗೌರವ ಕೊಡ್ಲೇಬೇಕಾಗಿದೆ. ಬಹಳ ಚೆನ್ನಾಗೈತೆ. ಇದು 2ನೇ ಬಾರಿ ಬರ್ತಾ ಇರೋದು. ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.